ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇರೋದು ಏಕಂತಂದರೆ ಅನೇಕರ ಒಂದು ಹುಟ್ಟುಹಬ್ಬವನ್ನು ತಾವು ತಮ್ಮ ಮುಖಾಂತರ ನಾವು ನೋಡಿವು. ಮತ್ತೇನದ ಅಂತಂದ್ರೆ ಈ ಸರಿ ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿ ನನ್ನ ಸೋದರ ಆಗಿರ್ತಕ್ಕಂತಹ ವೀರೇಶ್ ಆರ್ ಸಿಗಿ, ಪುರಸಭೆ ಸದಸ್ಯರು, ಹುಮ್ನಾಬಾದ್. ಇವ್ರದ್ದು ಏನಂತಂದ್ರೆ ಇದೇ 5ನೇ ತಾರೀಕಿನದಂತಂದ್ರೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ವೀರೇಶ್ ಸಿಗಿ ಬಳಗದಿಂದ. ಎಲ್ಲಿ ಅಂತಂದ್ರೆ ಬಾಲಾಜಿ ಸರ್ಕಲ್ ಸಿಗಿ ಗಲ್ಲಿಯಲ್ಲಿ ಏನದಂತಂದ್ರೆ ಒಂದು ಆಫೀಸ್ ಅದ, ಮಲ್ಲಿಕಾರ್ಜುನ್ ಸಿಗಿ. ಒಂದೇ ಓಣೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಬೆಳಗ್ಗೆ ಅವರ ಮನೆಯಿಂದ ಸ್ನಾನದು ಮಾಡ್ಕೊಂಡು ಏನದ ಅಂತಂದ್ರೆ ತಂದೆ ತಾಯಿಯರ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಮುಂದೆ ಬಂದೇನದ ಅಂತಂದ್ರೆ ಶ್ರೀ ವೀರಭದ್ರ ಆರಾಧ್ಯ ದೈವ ಆಗಿರ್ತಕ್ಕಂತಹ ಜಯಸಿಂಹನಗರದ ಒಂದು ವೀರಭದ್ರೇಶ್ವರ, ಅಲ್ಲಿಂದ ಆಶೀರ್ವಾದ ಪಡೆದುಕೊಂಡು ಸರಿಯಾಗಿ 11 ಗಂಟೆಗೆ ಏನದ ಅಂತಂದ್ರೆ ನಮ್ಮ ಬಾಲಾಜಿ ಸರ್ಕಲ್ ಸಿಗಿ ಗಲ್ಲಿಯಲ್ಲಿ ಇರ್ತಾರೆ. ಅಲ್ಲೇನದಂತಂದ್ರೆ ಯಾವ ರೀತಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋದಾರೆ ಅಂತಂದ್ರೆ ಪುರಸಭೆ ಎಲ್ಲ ಕಾರ್ಮಿಕರಿಗೆ ಬಟ್ಟೆ ಒಂದು ವಿತರಣೆ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳುತ್ತಾರೆ. ಯಾವುದರ ಒಂದು ಮುಖಾಂತರ, ಸೇವೆಯ ಮುಖಾಂತರ ಒಂದು ಏನಂತಂದ್ರೆ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳುತ್ತದೆ. ಇದೆಲ್ಲ ಯಾರು ಅಂತಂದ್ರೆ ವೀರೇಶ್ ಸಿಗಿ ಅವರ ಅಭಿಮಾನಿ ಬಳಗದಿಂದ ಆಚರಣೆ ಮಾಡಲಾಗುತ್ತದೆ. ಹಾಗೂ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹುಟ್ಟುಹಬ್ಬದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಹಾಗೂ ಮುಂದೆ ಹೋಗಿ ಏನದಂತಂದ್ರೆ 10-11 ಗಂಟೆಯಿಂದ ಅಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಮುಗಿಸ್ಕೊಂಡು ತದನಂತರ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಏನಂದ್ರೆ ಹಣ್ಣುಗಳನ್ನು ವಿತರಣೆ ಮಾಡಿ ಅಲ್ಲಿನೂ ಕೂಡ ಏನಂದ್ರೆ ರೋಗಿಗಳ ಒಂದು ಕುಂದುಕೊರತೆಗಳನ್ನು ತಿಳಿದುಕೊಂಡು ಮತ್ತೆ ಮುಂದೆ ಮಾಣಿಕ್ ಪಬ್ಲಿಕ್ ಸ್ಕೂಲ್, ಬ್ಲೈಂಡ್ ಸ್ಕೂಲ್ ಇದೆ, ಆ ಮಕ್ಕಳ ಒಂದು ಆಶೀರ್ವಾದ ಕೂಡ ಅವ್ರ ಮೇಲೆ ಇರಬೇಕು. ಹಾಗೂ ಅವರಿಗೂ ಕೂಡ ಒಂದು ಹಣ್ಣು ವಿತರಣೆ ಕಾರ್ಯಕ್ರಮ ಅಲ್ಲೂ ಕೂಡ ಏನದಂತಂದ್ರೆ ಹುಟ್ಟುಹಬ್ಬವನ್ನು ಆಚರಣೆ ಇರುತ್ತದೆ. ತದನಂತರ ಇಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚೌಕ್ನಲ್ಲಿ ಕೂಡ ಏನದಂತಂದ್ರೆ ಅಲ್ಲೂ ಕೂಡ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಇದೆ, ಅಲ್ಲೂ ಕೂಡ ತಾವು ಬರ್ಬೋದು. ಇದೇ ರೀತಿ ಯಾವ ರೀತಿ ಅಂತಂದ್ರೆ ಕೇವಲ ಒಂದು ಪುರಸಭೆಗೆ ಸೀಮಿತ ಇಲ್ಲ, ಇವರು ಕೇವಲ ಒಂದು ಪಾರ್ಟಿಗೆ ಸಂಬಂಧ ಇಲ್ಲ. ಯಾವ ರೀತಿ ಇವರ ಕೆಲಸವನ್ನು ಮಾಡ್ತಾರೆ ಅಂತಂದ್ರೆ ನಮ್ಮ ಪಾರ್ಟಿ ಇರಲಿ ಬೇರೆ ಪಾರ್ಟಿ ಪಕ್ಷ ಎನ್ನದೇ ಭೇದವನ್ನು ಮರೆತು ಯಾರ ಕಷ್ಟದಲ್ಲಿ ಬಂದಾರ, ನಮ್ಮ ವಾರ್ಡ್ ಇಲ್ಲ ನಿಮ್ಮ ವಾರ್ಡ್, ಎಲ್ಲರೂ ಬಂದಾಗ ಮಾತ್ರ ಸೇವೆ ಆಗ್ತದೆ ಅಂಥೇಳಿ ಅವರ ಮನೋಭಾವ. ಎಲ್ಲ ವಾರ್ಡ್ಗಳಿಂದ ಬಂದಿರತಕ್ಕಂತಹ ಕುಂದುಕೊರತೆಗಳನ್ನು ತೊಗೊಂಡು ಬಂದಾಗ ಅವರ ಒಂದು ಕುಂದುಕೊರತೆಗಳನ್ನು ನಿವಾರಣೆ ಮಾಡ್ತಕ್ಕಂಥವರು ವೀರೇಶ್ ಸಿಗಿ ಅವರಾಗಿದ್ದಾರೆ. ಮತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ರಾಜಕೀಯದಲ್ಲಿ ಏರಲಿ ಅಂತ ನಮ್ಮೆಲ್ಲರ ಒಂದು ಆಶಯ ಇದೆ. ಅದೇ ರೀತಿ ನಾವು ಎಲ್ಲಿ ಇವರ ಒಂದು ಯುವಕರ ಪಡೆಯಲ್ಲಿ ನೋಡ್ಲಿಕ್ಕೆ ನಮಗೆ ಸಿಕ್ತು ಅಂತಂದ್ರೆ ಇದೇ ಹಿಂದೆ ಹೋಗ್ತಕ್ಕಂಥ ಚುನಾವಣೆ ಒಂದು. ಯಾವ ರೀತಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಬಂದಾಗ ಕ್ರೇನಿಂದ ಹೂವಿನ ಹಾರವನ್ನು ಕುಮಾರಣ್ಣವ್ರಿಗೆ ಹಾಕುವಾಗ ಅಲ್ಲಿ ಯುವಕರ ಪಡೆ ನೋಡಿದಾಗ ನನಗೆ ಅನ್ನಿಸ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ಇವರು ಮುಂದೆ ಒಂದು ದೊಡ್ಡ ಹುದ್ದೆಯಲ್ಲಿ ಏನಂತಂದ್ರೆ ಹೋಗ್ತಾರಕ್ಕಂತಕ್ಕಂತಹ ಒಂದು ಮನೋಭಾವ ನನ್ನಲ್ಲಿದೆ. ಹಾಗೂ ಮುಂದೆ ಹೋಗಬೇಕು ಅಂತ ನಮ್ಮೆಲ್ಲರ ಆಸೆ ಕೂಡ ಇದೆ. ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಏನದ ಅಂತಂದ್ರೆ ಮೇಲೆ ಹೋಗಬೇಕು. ಸೇವೆ ಮತ್ತು ತನು ಮನ ಧನ ಎಲ್ಲದರಲ್ಲಿ ಏನದಂತಂದ್ರೆ ಅವರ ಎತ್ತಿದ ಕೈ ಅದ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹುಟ್ಟುಹಬ್ಬದಂದು ಅವರಿಗೆ ಆಶೀರ್ವಾದ ಮಾಡಬೇಕು. ಹಾಗೂ ತಮ್ಮ ಆಶೀರ್ವಾದವೇ ಅವರಿಗೆ ಶಕ್ತಿ ಆಗ್ತದೆ ಅಂಥೇಳಿ ನನ್ನ ಅನಿಸಿಕೆ ಇದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಅಂಥೇಳಿ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಜೈ ಹಿಂದ್, ಜೈ ಭಾರತ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.